ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಕುನಾಲ್ ಕಾಮ್ರಾ ಇಶ್ಯೂ ನಿಮಗೆಲ್ಲ ಗೊತ್ತೇ ಇದೆ. ಆತ ನಡೆಸಿಕೊಟ್ಟಂತಹ ಒಂದು ಹಾಸ್ಯ ಕಾರ್ಯಕ್ರಮದಲ್ಲಿ ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದು ಅಂತ ಏಕನಾಥ್ ಶಿಂದೆ ಮತ್ತು ಆತನ ಪಟಾಲಂ ಏನಿದೆ ದೊಡ್ಡ ಗಲಾಟೆ ಮಾಡ್ತು. ಆ ಒಂದು ಸ್ಟುಡಿಯೋ ಏನಿತ್ತಲ್ಲ, ಆ ಕಾರ್ಯಕ್ರಮ ನಡೆದಂತಹ ಹ್ಯಾಬಿಟ್ಯಾಟ್ ಸ್ಟುಡಿಯೋವನ್ನು ಧ್ವಂಸ ಮಾಡಿ ಬಿಸಾಕ್ತು. ಆನಂತರ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದು ಸಹ ನಿಮಗೆಲ್ರಿಗೂ ಗೊತ್ತಿದೆ, ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಆ ಪ್ರಕರಣದಲ್ಲಿ ಈಗ 11+ ಒಬ್ಬರನ್ನು ಬಂಧನ ಮಾಡಿದ್ದಾರೆ ಪೊಲೀಸರು. ಯಾಕೆ ಬಂಧನ ಮಾಡಿದ್ದಾರೆ ಅಂದರೆ, ಅಲ್ಲಿ ಗಲಾಟೆ ಮಾಡಿದ್ದಕ್ಕೆ, ಅಲ್ಲಿ ಒಂದಷ್ಟು ದಾಳಿ ಮಾಡಿ ಅಲ್ಲೆಲ್ಲ ಧ್ವಂಸ ಮಾಡಿದ್ದಕ್ಕೆ ಸ್ಟುಡಿಯೋವನ್ನು ಅವರ ಮೇಲೆ ಕೇಸ್ ದಾಖಲಾಗಿದೆ. ಸಣ್ಣ ಕೇಸು, ಹಾಗಾಗಿ ಅರೆಸ್ಟ್ ಆದ ತಕ್ಷಣವೇ ಬೇಲ್ ಕೊಟ್ಟು ಕಳಿಸಿದ್ದಾರೆ. ಸೊ ನೀವೇನು ಆತರ ಪಟ್ಟು ಮಹಾರಾಷ್ಟ್ರದ ಪೊಲೀಸರು ನಿಷ್ಪಕ್ಷಪಾತವಾಗಿದ್ದಾರೆ, ಏನು ಉದ್ಧವ್ ಠಾಕ್ರೆ ಅಥವಾ ಈ ಏಕನಾಥ್ ಶಿಂದೆ ಕಡೆಯವರನ್ನು ಸಹ ಬಂಧಿಸಿಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದು ನಾಮಕೆ ವಾಸ್ತೆ ಅರೆಸ್ಟ್ ಅನ್ನೋದು ಅವರಿಗೆ ಅಷ್ಟು ಬೇಗ ಅರೆಸ್ಟ್ ಆಗಿದೆ, ಕೆಲವೇ ಗಂಟೆಗಳಲ್ಲಿ ಬೇಲ್ ಸಿಕ್ತಲ್ಲ, ಅದರಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ 11+1 ಇದೆಯಲ್ಲ, 11 ಜನ ಕಾರ್ಯಕರ್ತರು, ಇನ್ನು ಒಬ್ಬ ಮಾತ್ರ ಸ್ಪೆಷಲ್ ಗಿರಾಕಿ. ಆ ಗಿರಾಕಿ ಹೆಸರು ರಾಹುಲ್ ಕನಾಲ್ ಅಂತ. ಯಾಕೆ ಅವನ ಬಗ್ಗೆ ಹೀಗೆಲ್ಲ ಹೇಳ್ತಾ ಇದ್ದೀನಿ, ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ, ಯಾಕೆ ಅವನು ಸ್ಪೆಷಲ್ ಗಿರಾಕಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿರಬಹುದು ಅಥವಾ ನಿಮಗೆ ಒಮ್ಮೊಮ್ಮೆ ಅನುಭವಕ್ಕೆ ಬಂದಿರಬಹುದು, ಈ ಹಿಂದುತ್ವದ ಹೆಸರಿನಲ್ಲಿ ಹೋರಾಟ ನಡೆಸೋರು, BJP ಇರ್ಬೋದು, ಸಂಘ ಪರಿವಾರ ಇರ್ಬೋದು, ಅಥವಾ ಯಾವುದೇ ಸಂಘಟನೆಗಳಿರ್ಬೋದು, ಧರ್ಮಾಂಧತೆಯನ್ನು ಬಡವ್ರ ಮನೆ ಮಕ್ಕಳು ತಲೆಗೆ ತುಂಬಿ ಅವರನ್ನು ಬೀದಿಗೆ ಬಿಟ್ಟು, ಅವ್ರ ಕೆಲಸ ಕಾರ್ಯ ಇಲ್ಲದೆ ಕಲ್ಲು ಹೊಡ್ಕೊಂಡಿರಿ, ಅವ್ರ ಮೇಲೆ ದಾಳಿ ಮಾಡಿ, ಇನ್ನೇನೋ ಮಾಡಿ, ಮಸೀದಿ ಮುಂದೆ ಕುಣೀರಿ, ಹಿಂಗೆಲ್ಲ ಹೇಳಿಕೊಟ್ಟು ಕಳಿಸ್ತಾರೆ. ಆದರೆ ಅವ್ರ ಮಕ್ಕಳನ್ನು ಮಾತ್ರ ಅವರು ಫಾರಿನಲ್ಲಿ ಓದಿಸ್ಕೊಂಡಿರ್ತಾರೆ, ಅಥವಾ ಇಂಡಿಯಾದಲ್ಲಿ ಇದ್ದರೂ ಸಹ ಡಾಕ್ಟ್ರೋ ಇಂಜಿನಿಯರೋ ಭದ್ರವಾಗಿ ನೋಡಿಕೊಂಡು ಅವ್ರಿಗೇನೂ ಆಗದಂಗೆ ನೋಡ್ಕೊಳ್ತಾ ಇರ್ತಾರೆ. ಅಂತಹ ಒಂದು ಗಿರಾಕಿನೇ ಈ ರಾಹುಲ್ ಕನಾಲ್ ಅನ್ನುವಂತಹ ವ್ಯಕ್ತಿ. ಈ ವ್ಯಕ್ತಿ ಹೇಗೆ ಅಂದರೆ, ಆತನ ದಾಳಿ, ಆತ ಇರುವಂತಹ ಪಕ್ಷ, ಆತ ಪ್ರತಿಪಾದಿಸುವ ಸಿದ್ಧಾಂತ ಎಲ್ಲವೂ ಏನು ಮುಸ್ಲಿಂ ವಿರೋಧಿ, ಪ್ಲಸ್ BJPಯನ್ನು ಯಾರಾದರೂ ಅಥವಾ ಏಕನಾಥ್ ಶಿಂದೆ ಶಿವಸೇನೆ ಬಣ ಏನಿದೆ ಅದರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನುಗ್ಗಿ ಹೊಡಿತೀನಿ ಹಾಗೆಲ್ಲ ಮಾತನಾಡುವ, ಹಾಗೆ ನಡೆದುಕೊಳ್ಳುವಂತಹ, ಯಾಕಂದರೆ ಆ ಹ್ಯಾಬಿಟ್ಯಾಟ್ ಸ್ಟುಡಿಯೋ ಮೇಲೆ ದಾಳಿ ಮಾಡಿದ್ದು ಈತನ ನೇತೃತ್ವದಲ್ಲಿ, ಈತ ಖುದ್ದಾಗಿ ಹೋಗಿ ಅಲ್ಲಿ ಅವರ ಜೊತೆ ನಿಂತ್ಕೊಂಡು ದಾಳಿ ಮಾಡಿದ್ದು, ಧ್ವಂಸ ಮಾಡಿದ್ದು. ಆದರೆ ಇವನ ಇತಿಹಾಸ ಅಥವಾ ಇವನ ಬದುಕನ್ನು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ರೀತಿ ತೋರಿಸ್ಕೊಳ್ಳುವಂತಹ ವ್ಯಕ್ತಿ ತನ್ನ ಜೀವನೋಪಾಯಕ್ಕೆ ಅಥವಾ ತಾನು ಐಷಾರಾಮಿಯಾಗಿ ಬದುಕೋದಕ್ಕೆ ಏನೆಲ್ಲ ಮಾಡ್ತಿದ್ದಾನೆ, ಯಾರ ಜೊತೆ ಇದ್ದಾನೆ ಅನ್ನೋದನ್ನು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಮತ್ತು ಅರ್ಥ ಆಗುತ್ತೆ. ಬಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡುವಂಥವ್ರು ಏನು ಅನ್ನೋದು. ಈ ರಾಹುಲ್ ಕನಾಲ್ ಇದಾನಲ್ಲ, ಇವನು ಒಂದು ದೊಡ್ಡ NGOದ ಪ್ರೆಸಿಡೆಂಟು. ಐ ಲವ್ ಮುಂಬೈ ಅನ್ನುವಂತಹದ್ದು ಆ NGO ಹೆಸರು. ಅದರ ಹೆಸರಿನಲ್ಲಿ ನಾನು ಸಮಾಜ ಸೇವೆ ಮಾಡ್ತೀನಿ, ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ ಅಂತ ಈತ ಆಗಾಗ ಬಿಲ್ಡಪ್ ಕೊಟ್ಕೊಳ್ತಿರ್ತಾನೆ. ಸರಿ, ಹಾಳಾಗೋಗ್ಲಿ, ಅದೊಂದು ವಿಚಾರ. ಇನ್ನು ಈತ ಈ ಮೊದಲು ಶಿವಸೇನೆ, ಅಖಂಡ ಶಿವಸೇನೆ ಏನಿತ್ತು ಅದರಲ್ಲಿದ್ದ, ಯೂತ್ ವಿಂಗ್ನಲ್ಲಿದ್ದ. ಆ ನಂತರ ಯಾವಾಗ ಸ್ಪ್ಲಿಟ್ ಆಗಿ ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಈ ಕಡೆ ಆ ಕಡೆ ಆದರೂ, ಆಗ ಏಕನಾಥ್ ಶಿಂದೆ ಕಡೆಗೆ ಜಂಪ್ ಆದ. ಆ ನಂತರ ಅವನು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾನೆ. ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಆದರೆ ಒಂದು ಐಷಾರಾಮಿ ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟ್ ಯಾರ ಹೆಸರಲ್ಲಿದೆ ಗೊತ್ತಾ? ಅಂದರೆ ಆ ರೆಸ್ಟೋರೆಂಟಿಗೆ ಅವನು ಇಟ್ಟಿರುವಂತಹ ಹೆಸರು, ಮತ್ತು ಅವನು ಅಭಿಮಾನಿಯಾಗಿರೋದು ಯಾರಿಗೆ ಗೊತ್ತಾ? ಸಲ್ಮಾನ್ ಖಾನ್ಗೆ. ಆತನ ರೆಸ್ಟೋರೆಂಟ್ ಹೆಸರೇನು ಗೊತ್ತಾ? ಬಾಯ್ಜಾನ್ ರೆಸ್ಟೋರೆಂಟ್. ಬಜರಂಗಿ ಬಾಯ್ಜಾನ್ ಬಂದಿತ್ತಲ್ಲ ಸಿನಿಮಾ, ಅಲ್ಲಿಂದ ಬಾಯ್ಜಾನ್ ಅಂತ ತೆಗೆದುಕೊಂಡು ಅದಕ್ಕೆ ರೆಸ್ಟೋರೆಂಟ್, ಬಾಯ್ಜಾನ್ ರೆಸ್ಟೋರೆಂಟ್. ಮತ್ತು ಸಲ್ಮಾನ್ ಖಾನ್ ಜೊತೆ ನಿರಂತರವಾಗಿ ಕಾಣಿಸ್ಕೊಳ್ತಾನೆ. ಸಲ್ಮಾನ್ ಖಾನ್ ಅಭಿಮಾನಿಗಳ ಸಂಘದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಸಲ್ಮಾನ್ ಖಾನ್ ಅಭಿಮಾನಿಗಳ ಸಂಘದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ದುಬೈನಲ್ಲಿದೆ ಈ ಒಂದು ಪ್ರಾಪರ್ಟಿ. ಅಲ್ಲಿ ದೊಡ್ಡ ಮನೆ ಇದೆ, ಅದರ ಜೊತೆಗೆ ದುಬೈನ ಗೋಲ್ಡನ್ ವೀಸಾ ಇದೆ. ಯಾವಾಗ ಬೇಕಾದರೂ ಅಲ್ಲಿಗೆ ಹೋಗ್ಬೋದು, ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ದುಬೈನಲ್ಲಿ ಅವನು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ದುಬೈನಲ್ಲಿ ಗೋಲ್ಡನ್ ವೀಸಾ ತಗೊಳ್ಳೋದಕ್ಕೆ ಸುಮಾರು 4.5 ಕೋಟಿ ರೂಪಾಯಿ, ಇಂಡಿಯನ್ ರುಪೀಸ್ನಲ್ಲಿ, ಭಾರತದ ರೂಪಾಯಿ ಬೆಲೆಯಲ್ಲಿ 4.5 ಕೋಟಿ ರೂಪಾಯಿ ಬೇಕಾಗುತ್ತೆ. 2 ಮಿಲಿಯನ್ ದಿರ್ಹಮ್ಸ್ ಬೇಕಾಗುತ್ತೆ ದುಬೈನಲ್ಲಿ ಈ ಗೋಲ್ಡನ್ ವೀಸಾ ಪಡ್ಕೊಳ್ಳೋದಕ್ಕೆ.
ಪ್ಲಸ್ ಅಷ್ಟೇ ಮೊತ್ತದ ಆಸ್ತಿಯಲ್ಲಿರಬೇಕಾಗತ್ತೆ. ಅಷ್ಟೇ ಮೊತ್ತದ ಆಸ್ತಿ ಕೂಡ ಅವನಿಗೆ ದುಬೈನಲ್ಲಿದೆ. ಇಲ್ಲಿ ಮುಂಬೈನಲ್ಲಿ ಬಾಯ್ಜಾನ್ ರೆಸ್ಟೋರೆಂಟ್ ಅಂತ ಸಲ್ಮಾನ್ ಖಾನ್ ಹೆಸರಿನಲ್ಲಿ, ಸಲ್ಮಾನ್ ಖಾನ್ ಫೋಟೋಗಳಿಂದ ತುಂಬಿ ಹೋಗಿರುವ ಒಂದು ರೆಸ್ಟೋರೆಂಟು. ಅದರಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪ್ರಾಫಿಟ್ಟು. ಇನ್ನೊಂದು ಏನು ಬಿಸ್ನೆಸ್ ಮಾಡ್ತಾನೋ ದುಬೈಯಲ್ಲಿ ಗೊತ್ತಿಲ್ಲ. ಅಲ್ಲಿ ಒಂದು ಗೋಲ್ಡನ್ ವೀಸಾ, ಅಲ್ಲಿ ಒಂದು 4.5 ಕೋಟಿ ಬೆಲೆ ಬಾಳುವಂತಹ ಮನೆ, ವೀಸಾಗೊಂದು 4.5 ಕೋಟಿ. ಒಬ್ಬೊಬ್ಬೊಬ್ಬೊಬ್ಬ, ಇದು ಇವನ ಹಿನ್ನೆಲೆ. ಆದರೆ ಇವನು ಅವಶ್ಯಕತೆ ಬಿದ್ದಾಗ ಹೀಗೆ ಕೇಸರಿ ಟವಲ್ ಹಾಕ್ಕೊಂಡು, ಕೈಯಲ್ಲಿ ಲಾಠಿ ಹಿಡ್ಕೊಂಡು ಅಥವಾ ಇನ್ನೇನೋ ಹಿಡ್ಕೊಂಡು, ಇಲ್ಲಂದರೆ ಅಲ್ಲಿ ನುಗ್ಗಿ ದಾಳಿ ಮಾಡೋದು, ಹಲ್ಲೆ ಮಾಡೋದು, ದಾಂಧಲೆ ನಡೆಸೋದು, ಇದನ್ನು ಪುಡಿ ಮಾಡಿ ಹಾಕೋದು. ಆದರೆ ಈ ಕಡೆ ಸ್ವಂತ ಬದುಕಿನಲ್ಲಿ ದುಬೈ ಸಂಬಂಧ, ಸಲ್ಮಾನ್ ಖಾನ್ ಅಭಿಮಾನಿಗಳ ಸಂಘ ಪ್ಲಸ್ ಸಲ್ಮಾನ್ ಖಾನ್ ಹೆಸರಲ್ಲೇ ರೆಸ್ಟೋರೆಂಟು, ಇಷ್ಟೆಲ್ಲ ನಡೆಸ್ಕೊಂಡು ತನ್ನ ಜೀವನೋಪಾಯಕ್ಕೆ ಯಾವುದೇ ಧಕ್ಕೆ ಇಲ್ಲದೆ, ಯಾವ 1 ರೂಪಾಯಿ ಕಡಿಮೆ ಆಗಬಾರ್ದು, ತಾನು ಐಷಾರಾಮಿ ಜೀವನ ನಡೆಸಬೇಕು, ಫುಲ್ ಹೈಫೈ ಲೈಫ್ ನಡೆಸ್ಬೇಕು, ಅದಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೊಳ್ಳೋದು. ಆದರೆ ತನ್ನನ್ನು ನಂಬ್ಕೊಂಡಿರ್ತಾರಲ್ಲ, ಇನ್ನೊಂದು 11 ಜನ ಅರೆಸ್ಟ್ ಆಗಿದ್ದಾರಲ್ಲ, ಅವ್ರ ಹಿಸ್ಟ್ರಿಗಳನ್ನು ತೆಗೆದ್ರೆ ಗಾರೆ ಕೆಲಸ ಮಾಡೋರ ಮಕ್ಕಳು, ಕಸ ಗುಡಿಸೋರ ಮಕ್ಕಳು, ಅಥವಾ ಬೀದಿ ವ್ಯಾಪಾರಿಗಳ ಮಕ್ಕಳು, ಟೀ ಕಾಫಿ ಮಾರೋರ ಮಕ್ಕಳು, ವಡಾಪಾವ್ ಮಾರೋರ ಮಕ್ಕಳು, ನಿರುದ್ಯೋಗಿಗಳು, ಹೊಟ್ಟೆಗೆ ಅನ್ನ ಇಲ್ದಿರೋರು, ಈ ರೀತಿ ಅವರನ್ನು ಬ್ರೈನ್ ವಾಶ್ ಮಾಡಿ ಎಳ್ಕೊಂಡು ಬರೋದು. ಅವ್ರಿಗೆ 200-300 ಕೊಡೋದು, ಸಂಜೆ ಆದರೆ ಒಂದು ಬಾಟ್ಲಿ ಎಣ್ಣೆನೋ ಒಂದಷ್ಟು ಖರ್ಚು ಕಾಸು ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿ ಖುಷಿಪಡಿಸಿ, ಪ್ಲಸ್ ಅವರನ್ನು ಬೆನ್ನು ತಟ್ಟೋದು. ಧರ್ಮ ರಕ್ಷಣೆಯಲ್ಲಿ ನೀವಿದ್ದೀರಿ. ನಿಮ್ಮಂಥ ಪುಣ್ಯವಂತರು ಇಲ್ಲವೇ ಇಲ್ಲ. ಧರ್ಮದ ರಕ್ಷಣೆಗಾಗಿ ನೀವು ಸೈನಿಕರಾಗಿ ನಿಂತಿದ್ದೀರಿ, ಶಿವ ಸೈನಿಕರಾಗಿ ನಿಂತಿದ್ದೀರಿ. ನಿಮ್ಮಿಂದನೇ ಧರ್ಮ ಉಳಿದಿರೋದು ಅಂತ ಪ್ರತಿಯೊಬ್ಬರಿಗೂ ಹೇಳೋದು, ಪ್ರತಿಯೊಬ್ಬರಿಗೂ ಅದೇ ಡೈಲಾಗು. ನಿಮ್ಮಿಂದನೇ ಹಿಂದುತ್ವ ಉಳ್ಕೊಂಡಿರೋದು, ನಿಮ್ಮಿಂದನೇ ಹಿಂದೂ ಧರ್ಮನೇ ಉಳ್ಕೊಂಡಿರೋದು, ನಿಮ್ಮಿಂದನೇ ಹಿಂದೂಗಳು ಬದುಕಿರೋದು ಅಂತ ಅವ್ರಿಗೆ ಹೇಳಿ ಅವ್ರ ತಲೆ ಸವರಿ ಮನೆ ಕಳಿಸ್ತಿರ್ತಾರೆ ಇಂಥವ್ರು. ಆದರೆ ಇವರು ಮಾತ್ರ ನಾನು ಹೇಳೋದಂಗೆ ಸಲ್ಮಾನ್ ಖಾನ್ ಹೆಸರಲ್ಲಿ ರೆಸ್ಟೋರೆಂಟ್ ಇಟ್ಟು, ಸಲ್ಮಾನ್ ಖಾನ್ ಜೊತೆಲಿ ದಿನ ಫೋಟೋ ತೆಗೆಸ್ಕೊಂಡು, ದುಬೈನಲ್ಲಿ ಹೋಗಿ ಅಲ್ಲಿ ಆಸ್ತಿ ಮಾಡಿಕೊಂಡು, ಅಲ್ಲೊಂದು ಗೋಲ್ಡನ್ ವೀಸಾ ಇಟ್ಕೊಂಡು ಆರಾಮಾಗಿ ಖುಷಿಯಾಗಿರ್ತಾರೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಕುನಾಲ್ ಕಾಮ್ರಾ ಘಟನೆಯಲ್ಲಿ ಅರೆಸ್ಟ್ ಆಗಿರೋನು ಇವನು, ಆ ಒಂದು ಸ್ಟುಡಿಯೋವನ್ನು ಧ್ವಂಸ ಮಾಡಿದ ಪ್ರಕರಣದಲ್ಲಿ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಯಾರು ಹೇಗೆ ನಿಮ್ಮನ್ನು ಧರ್ಮದ್ವೇಷಕ್ಕೆ ಬಳಸ್ಕೊಳ್ತಾರೆ ಮತ್ತು ಅವರು ಮಾತ್ರ ಎಷ್ಟು ಸೇಫಾಗಿ, ಎಷ್ಟು ನಾಜೂಕಾಗಿ ಜೀವನ ರೂಪಿಸ್ಕೊಂಡಿರ್ತಾರೆ ಅಂತ. ಅಷ್ಟು ಅರ್ಥ ಆದರೆ ಸಾಕಷ್ಟು ಸಮಸ್ಯೆಗಳಿಗೆ ಈ ದೇಶದಲ್ಲಿ ಪರಿಹಾರ ಸಿಕ್ಕಂಗಾಗತ್ತೆ. ಅದರಲ್ಲೂ ವಿಶೇಷವಾಗಿ ಯುವಕರು ಹಾದಿ ತಪ್ಪುತ್ತೆ. ಆ ಕಾರಣಕ್ಕೆ ಅವನನ್ನು ಇಷ್ಟು ವಿವರವಾಗಿ ತಿಳಿಸ್ಬೇಕಾಗಿ ಬಂತು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.